9, 10ನೇ ತರಗತಿಗಳಿಗೆ ಬರ್ತದೆ. ಇರಿ ಸರ್. ಕರ್ನಾಟಕ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ 3 ಭಾಷೆಗಳನ್ನ ಕಡ್ಡಾಯ ಮಾಡಿದೆ. ಇದು ಸಂಪೂರ್ಣವಾಗಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಹೊರಲಾರದ ಹೊರೆಯಾಗಿದೆ. ಇದನ್ನ ಸಂಪೂರ್ಣವಾಗಿ ಅವರು ತಕ್ಷಣ ನಿಲ್ಲಿಸಬೇಕು. ಅದು ರಾಜ್ಯ ಭಾಷೆ ಮೊದಲನೇ ಸ್ಥಾನ, ಇಂಗ್ಲಿಷ್ಗೆ 2ನೇ ಸ್ಥಾನ. ಇದನ್ನು ಕೊಟ್ಟು 2 ಭಾಷೆಯ ಶಿಕ್ಷಣ ವ್ಯವಸ್ಥೆಯನ್ನ ಇಲ್ಲಿ ಕಡ್ಡಾಯ ಮಾಡಬೇಕೆ ಹೊರತು 3 ಭಾಷೆಗಳ ಹೊರೆಯನ್ನ ಹೇರುವುದು ಸರಿಯಲ್ಲ. 3 ಭಾಷೆಯನ್ನು ಹೇರಬೇಕು ಅಂತ ಹೇಳುವ ಕೇಂದ್ರ ಸರ್ಕಾರ ತನ್ನ ಉತ್ತರ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ ದಕ್ಷಿಣದ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಭಾಷೆಯನ್ನ ಹೇಳ್ಕೊಡ್ತಾ ಇದ್ದಾರೆ, ಎಲ್ಲಿ ಬೋಧಿಸ್ತಾ ಇದ್ದಾರೆ ತಿಳಿಸಿ. ಅವ್ರಿಗೆ ಒಂದು ನಿಯಮ, ನಮಗೆ ಒಂದು ನಿಯಮ. ಇದರ ಉದ್ದೇಶ ಏನು? ಅವರು ಈ ಮೂಲಕ ದಕ್ಷಿಣದ ರಾಜ್ಯಗಳನ್ನ ತಮ್ಮ ಕೈ ಕೆಳಗಡೆಗೆ ಇಟ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಇದು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದದ್ದು. ಮಾನವ ಸಮಾಜಕ್ಕೆ, ಸಮಾನತೆಗೆ ಸಂಪೂರ್ಣವಾಗಿ ವಿರುದ್ಧವಾದಂತ ನಿಲುವುದು. ಇದನ್ನ ನಾವು ಸಂಪೂರ್ಣವಾಗಿ ಖಂಡಿತವಾಗಿ ವಿರೋಧಿಸ್ತೀವಿ.